ರೀ ಬೇಕಾದ್ರೆ ಸ್ವಾಮೀಜಿನ ಮನ್ಯಾಗ ಇಟ್ಕೊಂತ ಹೇಳ್ರಿ ಒಯ್ದು ಅಲ್ಲಿ ಮನ್ಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವ್ನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದ್ದೀನಿ, ಗೌಶಾಲೆ ಮಾಡಿದ್ದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನ್ಯಾಗ. ಯಾರು ಬೇಡ ಅಂತಾರ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಭಾಳ ಮುಖ್ಯ, ಸಮುದಾಯದವರು ಭಾಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡೀವಿ, ಇವನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳು ಇಟ್ಕೊಂಡು BJP ಸೇರಿಸ್ಕೊಂಡ್ಬಿಡ್ಲಿ, ಅವ್ರಿಗೊಂದು ಟಿಕೆಟ್ ಕೊಡಿಸ್ಲಿ ಎಲ್ಲರೂ. ಅವರು ರೆಡಿನಾದಾರ, ಈಗ ಅವರು ಬರೋಕೆ ರೆಡಿ ಏನಾದಾರ ರಾಜಕಾರಣಕ್ಕೆ. ಅವ್ರಿಗೂ ಸಾಕಾಗೈತಿದ್ದು ಕಾವಿ ಹಾಕ್ಕೊಂಡು, ಅದಕ್ಕಾಗಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ. ಇವನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರೆ. ನೋಡ್ರಿ, ಸಮಾಜ ಅನ್ನೋದು ಭಾಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ. ಕಾಯ್ದು ನೋಡ್ರಿ, ಆಗುತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನೂ ನಿಲ್ಲಿಸೋಕ್ಕಾಗಲ್ಲಂತ. ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ, ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ ಅದು? ಹಂಗೆ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗುತ್ತೆ. ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿನಿ ಅಂತ ಹೇಳ್ಕೊಂತಿದ್ರು ರೀ. ಯಾರೀ ಕಟ್ಟಿದವರು? ಎಲ್ಲಿದ್ರಿ ಇವರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವು ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರು ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಇವರು ಅಧಿಕಾರಕ್ಕೆ, ಓಟಿಗೆ, ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ. ಈ ಸ್ವಾಮೀಜಿ ಏನು ಮಾಡಿದಾರೆ ಇಲ್ಲಿ ಮಠ ಬಂದು? ಯಾರು ಮಾಡಿದ್ರು ಹೋರಾಟ? ಯಾತಕ್ಕೋಸ್ಕರ ಮಾಡಿದ್ವಿ? 2A ಕೇಳಿದ್ವಿ. ಇವತ್ತು ಹೇಳ್ತಾರೆ ಇವರು, ಇದೇ ಬಸವನಗೌಡರು 2Aನೇ ಕೇಳಿಲ್ಲ ನಾವು. ಅವ್ರು ಕೇಳ್ಯಾನ, ಕಾಶ್ಯಪ್ನವ್ರು ಕೇಳ್ಯಾನ ಅಂತ ಹೇಳ್ತಾನಲ್ಲ ಈ ಮನುಷ್ಯ. ಈ ದಿವಸ 4 ವರ್ಷ ಹುಚ್ಚನಾಯಿ ಓದ್ರದಂಗೆ ಒದರ್ಕೊಂತ ಅಡ್ಡಿದ್ನಲ್ಲ. ಎದಕ್ಕೆ ಓದರಿದ್ದೀವ? ಏನು ಅಂತ ಓದರಿದ? ಕೇಳ್ರಿ ಅವ್ರ ಭಾಷಣ. 2A ಬೇಕಂತ ಓದರಿದ್ನ? ಏನು ಓದರಿದ್ನ? ಇವತ್ತು 2A ನಾವು ಕೇಳೇ ಇಲ್ಲ ಅಂತ ಹೇಳ್ತಾನೆ. ಇವ್ರಿಗೆ ಒಂದು ಇದು ಇರಬೇಕು, ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು. ಆ ಒಂದು ಸ್ಟ್ಯಾಂಡರ್ಡು, ಘನತೆ, ಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ. ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ ನನಗೆ. ನೋಡ್ರಿ, ಒತ್ತಾಯಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಜನರನ್ನು ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಎದ್ದೇಳಬೇಕು. ಇವ್ರ ನಾಯಕತ್ವ ಒಪ್ಪಿಕೊಂಡು, ಇವರು ಗುಣಗಳನ್ನು ಒಪ್ಪಿಕೊಂಡು, ಇವ್ರ ಗುಣಗಳನ್ನು ಯಾವನೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ. ಈಗ ಹೇಳ್ತಾರಲ್ಲ, ತಿರ್ಕನ ಕನಸು ಹಗಲ್ಗನಸು ಕಾಣ್ತಾರಂತಾರಲ್ಲ, ಅಂಥ ಹಗಲ್ಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಗಾರ ಬರಲಿವ ನೋಡ್ರಿ. ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರನೇ ಅದು. ಯತ್ನಾಳವ್ರ ಸಂಸ್ಕೃತಿ ಎಂಥದ್ದು, ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊದಲು ನಾನು ಇದನ್ನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ, ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ? ಸಮಾಜದ ಒಬ್ಬ ರಾಜ್ಯ ಅಧ್ಯಕ್ಷರನ್ನು ನಾವೇ ಮಾಡಿದ್ದೀವಿ. ಅವ್ರನ್ನ ನಮ್ಮ ಸಂಘ ಅದು, ಈ ಕೂಡಲ ಸಂಗಮ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ. ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ. ನಾನು ಕೂಡ ಧರ್ಮದರ್ಶಿ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಅವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು. ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವೆಲ್ಲರೂ ಕೂಡ. ನಮ್ಗೆ ಗೊತ್ತಿರುವಂಥ ವಿಚಾರ. ಇವರೇನು ದುಡ್ಡು ಕೊಟ್ಟಿದ್ರಾ? ಇವರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದರೂ ಊಟ ಮಾಡಿಸಿದ್ರಾ? ಏನು ನೋಡ್ಕೊಂಡಿದ್ರಾ? 2008ರಿಂದ ಈ ಪೀಠವನ್ನು ಮಾಡಿದವರು ಯಾರು? ಇದೇ ಪ್ರಬಣ್ಣ ಹುಂಚಿ ಕಟ್ಟಿ, ಇದೇ ನೀಲಕಂಠ ಸೂಟಿ, ಇದೇ ವಿಜಯಾನಂದ ಕಾಶ್ಯಪ್ನವರು. ಏನು ಇವರಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್? ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲರಿಗೆ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಟಲಿ, ಇವನು ತೋರಿಸ್ತಾರೆ ರಾಜ್ಯದ ಜನತೆ. ಎಂತೆಂಥವ್ರೋ ಮುಖ್ಯಮಂತ್ರಿ ಅಂತವ್ರೇ ಮನ್ನಾ ಬಾಯಿ ಹಾಕ್ಕೊಂಡು ಹೋಗ್ಯಾರ. ಇವನು ಯಾವ್ರಿ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು? ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವ್ರಿಗೆ. ಲಫಂಗ್ ನನ್ನ ಮಗ, ರೋಫರ್ ನನ್ನ ಮಗ. ಇವ್ರು ಯಾವ ಮಕ್ಕಳು? ಜನ ಹೇಳ್ತಾರೆ ಇದಕ್ಕೆ. ಇವ್ರ ಬಾಯಿ, ಇವ್ರು ಮಾತಾಡೋದು ಏನ್ರಿ? ಇದು ನೋಡೇ ನಾನು ಹೇಳಿದ್ದೆ, ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದು ಆಗಿದೆ. ಇವತ್ತು ಇನ್ನೂ ಬುದ್ಧಿ ಕಲಿಲಿಲ್ಲ ನನ್ನ ಮನುಷ್ಯ. ಇಟ್ಟೆ ಹೋಗ್ತಾನೆ, ಜನರಿಂತ್ರನೂ ದೂರ ಹೋಗ್ತಾರೆ, ಎಲ್ಲರಿಂತ್ರ ದೂರ ಹೋಗ್ತಾರೆ. ಭಾಳ ಜನ ಹೋಗ್ಯಾರ ನೋಡಿವಿ ನಾವು, ಭಾಳ ಜನ ನೋಡಿವಿ ನಾವು. ಎಷ್ಟು ಜನ ಹೋಗ್ಯಾರ ಹೇಳ್ತಾನಲ್ಲಿ, ಹೋಗ್ತಾರೆ, ಇವರು ಹೋಗ್ತಾರೆ, ಅವರು ಹೋಗ್ತಾರೆ. ನೀನು ಹೋಗ್ತೀಯಪ್ಪ, ನಿನಗೂ ಒಂದು ದಿವ್ಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು. ನಮ್ಮದು ಮುಗಿತೈತಿ ಅದು ತಿಳ್ಕೊಬೇಕು. ಈ ಒಬ್ಬ ಹಿರಿಯ ಜೀವಿಗೆ ಒಂದು ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು.
ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಅವರೆಲ್ಲ. ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವ್ರದ್ದು ಸಂಸ್ಕೃತಿನೇ ಅದು ಬಿಡ್ರಿ, ಇವ್ರ ಸಂಸ್ಕಾರನೇ ಅದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ. ಈ ಸಂಘದಲ್ಲಿ ಇಲ್ಲ, ಇನ್ನೊಂದು ಸಂಘದಲ್ಲೂ ಇಲ್ಲ. ಅವರಂತೂ ಇವ್ರನ್ನ ದೂರ ಇಟ್ಬಿಟ್ರ. ಹಿಂಗೆ ಹತ್ರ ಕರೆಯೋದಲ್ಲ, ದೂರ ಇಟ್ಬಿಟ್ರ. ಇಲ್ಲಿ ಸುಮ್ಮನೆ ಬಂದು ನಾನೇ ಹೀರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ ನೀವು ಸ್ಪಷ್ಟಪಡಿಸ್ಲಿ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೋ. ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ ನಿನಗೆ ಸರಿಯಾಗಿ.